ಪಕ್ಷದ ಮುಖಂಡರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳು, ಆತ್ಮೀಯರಾದ ಡಾಕ್ಟರ್ ರಾಜುರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ನೀಡಿ ಇನ್ನು ಹೆಚ್ಚು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ನೀಡಲಿ ಅಂತ ಹೇಳಿ ಹಾರೈಸಿ ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರಿಸ್ತೇನೆ. ನಮಸ್ಕಾರ. ಡಾಕ್ಟ್ರು ಅವರ ಹುಟ್ಟುಹಬ್ಬವನ್ನು ಗೆಳೆಯರ ನಾಗರಬಾವಿ ಗೆಳೆಯರ ಬಳಗದ ವತಿಯಿಂದ ಅತ್ಯಂತ ಸಂಭ್ರಮ ಸಡಗರದಿಂದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅವ್ರಿಗೆ ಎಲ್ಲ ಸ್ನೇಹಿತರ ಪರವಾಗಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿ, ರಾಜಕೀಯ ಉಜ್ವಲ ಸಿಗಲಿ, 100 ಕಾಲ ಬಾಳಲಿ, ಇನ್ನಷ್ಟು ಆಕ್ಟಿವ್ ಆಗಲಿ, ಈ ಸಮಾಜ ಸೇವೆಯನ್ನು ಮಾಡಲಿ ಅಂಥೇಳಿ ನಾವೆಲ್ಲ ಗೆಳೆಯರು ಶುಭವನ್ನು ತುಂಬು ಹೃದಯದಿಂದ ಹಾರೈಸ್ತೇವೆ. ಅವ್ರು ಇನ್ನಷ್ಟು ಕಾಲ ಸಮಾಜ ಸೇವೆಯನ್ನು ಮಾಡೋದ್ರ ಮುಖಾಂತರ ಅವರ ಮೇರು ತುಕ್ಕಂಗಕ್ಕೆ ಏರಲಿ. ಇವರು ಸಮಾಜ ಸೇವೆ ಈ ನಾಡಿಗೆ, ಈ ರಾಜ್ಯಕ್ಕೆ ದೊರಕಲಿ ಅಂತೇಳಿ ಆಶಿಸಿ ಅವರು ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಎಲ್ಲ ಗೆಳೆಯರು ಕೂಡ ಸಡಗರದಿಂದ ಆಚರಿಸ್ತಾ ಇದ್ದೇವೆ. ನಮಸ್ಕಾರ. ಡಾಕ್ಟರ್ ರಾಜು ಅಂತಲೇ ಹೆಸರಾಗಿರ್ತಕ್ಕಂಥ ರಾಜುರವರು ಇವತ್ತು ಹುಟ್ಟುಹಬ್ಬ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಆಯು, ಆರೋಗ್ಯ, ಅಧಿಕಾರ ಎಲ್ಲ ಕೊಟ್ಟು ಮುಂದಿನ ದಿನದಲ್ಲಿ ಭಾಳ ಯಶಸ್ವಿಯಾಗಿರಲಿ ಅಂತ ನಾನು ಈ ಶುಭ ಕೊಡ್ತೇನೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇಂಥ ಮಹಾನ್ ವ್ಯಕ್ತಿ ನಮ್ಮ ಒಂದು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮ ಕೊಟ್ಟಿಗೆಪಾಳ್ಯದಲ್ಲಿ ಬಂದು ನೆಲೆಸಿ, ಕೊಟ್ಟಿಗೆಪಾಳ್ಯ ಸುತ್ತಮುತ್ತ ಎಲ್ಲ ಕೂಲಿ ಕಾರ್ಮಿಕರು ಮತ್ತು ಭಾಳ ಮಾಗಡಿ, ಕುಣಗಲು, ನಮ್ಮ ಗ್ರಾಮಾಂತರ ಪ್ರದೇಶಗಳಿಂದ ಬಂದು ವಾಸ ಮಾಡ್ತಕ್ಕಂಥ ಜನಗಳೇ ಜಾಸ್ತಿ ಇದ್ದಿದ್ದು. ಅಂಥ ಜಾಗದಲ್ಲಿ ಪಾಪ 10 ರೂಪಾಯಿ ಕೊಟ್ಟರು ಕೊಡಲಿಲ್ಲ ಅಂತಂದರೂ ಅವ್ರಿಗೆಲ್ಲ ಒಳ್ಳೆ ರೀತಿ ಒಳಗಡೆ ಒಂದು ವೈದ್ಯಕೀಯ ಇದನ್ನು ನಡೆಸ್ಕೊಂಡು ಭಾಳಷ್ಟು ಪ್ರಸಿದ್ಧಿಯಾಗಿದ್ದಾರೆ. ಅವರು ನಮಗೆಲ್ಲ ಆದರ್ಶ. ಏನು ಅವರು ಗಂಡ ಹೆಂಡತಿ ಇಬ್ಬರೂ ಪಾಪ ಎಂಥ ಬಡವರು ಬಂದ್ರೂ ಫ್ರೀ ಹಾಸ್ಪಿಟ್ಲು ಅನ್ನೋ ಥರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ನಮಗೆಲ್ಲ ಆದರ್ಶ. ಅವರು 100 ಕಾಲ ಸುಖವಾಗಿ ಬಾಳಲಿ, ಅವ್ರ ಆಶೀರ್ವಾದ ನಮಗೂ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದು ಲೇಟ್ ಆಗೋಯ್ತು. ನಾವು ಅಂದ್ಕೊಂಡಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏನು ಮುಂದಿನ ದಿನಗಳಲ್ಲಿ ಏನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡೋಣ ಅನ್ನೋದ್ರಲ್ಲಿ ಮುಂದೆ ಇದ್ದೀನಿ. ಅವರ ಇವತ್ತಿನ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನಾಗರಬಾವಿ ಎಲ್ಲ ನಾಗರಿಕರು ಸೇರಿ ಒಂದು ಸ್ನೇಹ ಬಳಗ ಸೇರಿ ನಾವು ಆಚರಿಸ್ತಾ ಇದ್ದೀವಿ. ಅವರಿಗೆ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು, ತುಂಬ ಹೃದಯದ ಶುಭಾಶಯಗಳು.